ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಜಗದೀಶ್ ಹೆಗಡೆ. ಇವರು ಮೂಲತಃ ಶಿರಸಿ ತಾಲೂಕಿನ ಬ್ಯಾಗದೆಯವರು. ಪ್ರಸ್ತುತ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ವಿಪ್ರಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿ ಹಾಗೂ ಪ್ರಾಪರ್ಟಿ ಕಾರ್ನರ್.in ಇದರ ಮುಖ್ಯಸ್ಥರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ಬೆಂಗಳೂರಿಗೆ ಹೋಗ್ಬೇಕಿದ್ರೆ ನೋಡ್ತೀವಿ ಇನ್ವೆಸ್ಟ್ ಇನ್ ಫಾರ್ಮ್ ಲ್ಯಾಂಡ್ ಹೇಳಿ ಸಾಕಷ್ಟು ಜಾಹೀರಾತು ಬೋರ್ಡ್ಗಳು ನಾವು ನೋಡ್ತೀವಿ. ಈ ಫಾರ್ಮ್ ಲ್ಯಾಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್? ಫಾರ್ಮ್ ಲ್ಯಾಂಡ್ ತಗೋಬೋದಾ? ಫಾರಂ ಲ್ಯಾಂಡ್ ತೊಗೋಬೋದು, ಬಟ್ ನೀವು ಜಾಹೀರಾತು ನೋಡ್ತಾರ 5 ಗುಂಟೆ 6 ಗುಂಟೆ ಎಲ್ಲ ತೊಗೊಂಡ್ರು ಅಂತ ಪ್ರಯೋಜನ ಇಲ್ಲ. ತೊಗೊಂಡ್ರೆ ಎಕರೆಗಟ್ಟೆ ತೊಗೋಬೇಕು. 5 ಗುಂಟೆ ತೊಗೊಂಡ್ರೆ 5.5 ಗುಂಟೆ ಮಿನಿಮಮ್ ತೊಗೋಬೇಕು ಅಂತ ಕಾನೂನಿದೆ. 5.5 ಗುಂಟೆ ಒಳಗಡೆ 11 ಸ್ಕೆಚ್ ಅಂತ ಆಗೋದಿಲ್ಲ. 11 ಸ್ಕೆಚ್ ಮಾಡಬೇಕು, ಮಿನಿಮಮ್ 5.5 ಗುಂಟೆ ಮಾಡಿ. ಯಾಕಂದರೆ ಈ ರೆವಿನ್ಯೂ ಸೈಟ್ಗಳೆಲ್ಲ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ಆ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಇಲ್ಲಾಂದರೆ ಯಾರು ಲೇಔಟೇ ಮಾಡೋದಿಲ್ಲ, ಡ್ರೈನೇಜ್ ಮಾಡೋದಿಲ್ಲ, ಕರೆಂಟ್ ಏನೂ ಮಾಡೋದಿಲ್ಲ ರೆವಿನ್ಯೂ ಲೇಔಟ್ಗಳಲ್ಲಿ. ಸುಮ್ಮನೆ ಹಿಂಗೆ ನಮ್ಮ ಕಡೆ ಕಾಲುವೆ ಬಣ್ಣ ಅಂತ ಮಾಡ್ತಾರೆ, ಆ ಥರ ಹಿಂಗೆ ಹಾಕೋದು, ನಂಬರ್ ಹಾಕೋದು, ಸೈಟ್ ಮಾಡೋದು, ರೋಡ್ ಇರೋದಿಲ್ಲ, ಡ್ರೈನ್ ಏನು ವ್ಯವಸ್ಥೆ ಏನು ಮಾಡೋದಿಲ್ಲ, ಒಟ್ಟು ಸೈಟ್ ಅಂತ ಮಾರುತ್ತೆ. ಆ ಥರ ಆಗಬಾರ್ದು ಅಂಥೇಳಿ ಮಾಡಿರೋದು. ಸೊ ಫಾರಮ್ ಲ್ಯಾಂಡ್ ಅಂದರೆ ನಿಮ್ಗೆ 5.5 ಗುಂಟೆ ನೀವು ಫಾರಮ್ ಲ್ಯಾಂಡ್ ಅಂತ ತೊಗೊಂಡ್ರೆ ಬರೀ 550 ಅಡಿ ಮಾತ್ರ ತಹಶೀಲ್ದಾರ್ ಪರ್ಮಿಷನ್ ಕೊಡ್ತಾನೆ ಕಟ್ಟಿಗೆ, 10% ಆಫ್ ದಿ ಲ್ಯಾಂಡ್ ಅಂತೇಳಿ. 550 ಅಡಿ ಒಳಗಡೆ ನೀವು ಮಾತ್ರ ವಾಸ ಇರಬೇಕು, ಕೃಷಿಗೆ ಮಾತ್ರ ವಾಸ ಯೂಸ್ ಮಾಡಬೇಕು, ಬೇರೆ ಯಾವುದೇ ಈ ಥರ ಕಂಡೀಷನ್ಗಳಿರುತ್ತೆ. ಆಮೇಲೆ ಅದಕ್ಕೆ ಬ್ಯಾಂಕ್ ಲೋನು ಕೂಡ ಕೊಡೋದಿಲ್ಲ ಫಾರಮ್ ಲ್ಯಾಂಡಿಗೆ. ಆಮೇಲೆ ದೂರ ಇರೋದ್ರಿಂದ ಅಪ್ರಿಸಿಯೇಷನು ಬರೋದಿಲ್ಲ. ಅವ್ರು ಕೊಡುವಾಗ ಜಾಸ್ತಿ ರೇಟೇ ಇರ್ತದೆ, ಅದೇ ರೇಟೇ ನಿಮ್ಮ 5 ವರ್ಷ ಬಿಟ್ಟು ಹೋದರೂ ಇರ್ತದೆ. ಆಮೇಲೆ ಈಗೆಲ್ಲ ಕೆಲವು ನಾವು ಗಂಧದ ಮರ ಹಾಕ್ತೀವಿ, 5 ವರ್ಷಕ್ಕೆ ಬರುತ್ತೆ, 10 ವರ್ಷಕ್ಕೆ ಬರೋ ಈ ಥರ ಎಲ್ಲ ಸುಳ್ಳು ಜಾಹೀರಾತು ಎಲ್ಲ ಕೊಟ್ಟೋದೆಲ್ಲ. ಯಾರು ತೊಗೊಂಡೋರಿಲ್ಲ, 1 ಕೋಟಿ ಕೊಟ್ಟೋರಿಲ್ಲ, 10 ವರ್ಷದಲ್ಲಿ ಬರ್ತದೆ, ಎಲ್ಲ ಬೇರೆ ಬೇರೆ ಥರ ಜಾಹೀರಾತೆಲ್ಲ ನಡೀತಾ ಇದೆ. ಆ ಥರ ಜಾಹೀರಾತೆಲ್ಲ ನಂಬಿ 5.5 ಗುಂಟೆ ಅವ್ರದ್ದು ತೊಗೊಳ್ಬೋದು. ಅಲ್ಲೇ ಅಕ್ಕಪಕ್ಕದ 1 ಎಕರೆ ಜಾಗ ಅವ್ರು 5.5 ಗುಂಟೆ ಕೊಡೋ ಜಾಗಕ್ಕೆ ಸಿಗ್ತದೆ, ಅದು ತೊಗೋಬೋದು ಅಂತ ನನ್ನ ಅಭಿಪ್ರಾಯ. ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ. ಈಗ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕಿದ್ರೆ TDS ಕಟ್ಟಬೇಕು. ಆ TDS ಯಾವಾಗ ಕಟ್ಟಬೇಕು, ಎಷ್ಟು % ಕಟ್ಟಬೇಕು? ಈಗ ಪ್ರಾಪರ್ಟಿನ ಪರ್ಚೇಸ್ ಮಾಡುವಾಗ 2013 ಜೂನಿಂದ ಇದು ಕಾನೂನು ಬಂದಿದೆ. 50 ಲಕ್ಷದ ಮೇಲಿನ ಪ್ರಾಪರ್ಟಿಗಳಿಗೆ 1% TDS ಮಾಡಿದ್ದಾರೆ. ಅವರು ಚಿದಂಬರ ಇರುವ ಕಾಲದಲ್ಲಿ ಮಾಡಿರೋದು. ಕಾರಣ ಏನು ಅಂದರೆ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಟ್ರೇಸ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಡಿದ್ದಾರೆ. 1% ರಿಜಿಸ್ಟ್ರೇಷನ್ಗಿಂತ ಮೊದಲೇ ಕಟ್ಟಬೇಕಾಗತ್ತೆ. ಆ ಚಲನ್ ಬರುತ್ತೆ, ಆ ಚಲನಲ್ಲಿ BSR ಕೋಟು, 26 UB ಅಕ್ನಾಲಜ್ಮೆಂಟ್ ನಂಬರು ಮತ್ತು ಡೇಟ್ಸು, ಬ್ಯಾಂಕ್ ರೆಫರೆನ್ಸ್ ನಂಬರ್ ಇರುತ್ತೆ. ಅದೆಲ್ಲ ಸೇಲ್ಡೀಡಲ್ಲಿ ಹಾಕಬೇಕಾಗತ್ತೆ, ಹಾಕಿ ಟ್ರಾನ್ಸಾಕ್ಷನ್ ಮಾಡೋವಾಗುತ್ತೆ. ಇನ್ನು ಫಾರಿನ್ನಲ್ಲಿ ಇರೋರಿಗೆ ಬೇರೆ ಆದಂಥ ಒಂದು TDS ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದಕ್ಕೆ NRI TDS ಅಂತಲೇ ಕರೀತಾರೆ. ಯಾಕಂದರೆ ಫಾರಿನಿಂದ ಬಂದು ಜಾಗ ಮಾರಿ ದುಡ್ಡು ತೊಗೊಂಡು ಹೋದರೆ ಆಮೇಲೆ ಟ್ಯಾಕ್ಸ್ ಕಟ್ಟಲಿಲ್ಲ, ಅವರು ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ 50 ಲಕ್ಷದ ಒಳಗಡೆ ಇದ್ದರೆ 20% ಪ್ಲಸ್ 20.8% ಬರುತ್ತೆ. 50 ಲಕ್ಷದಿಂದ 1 ಕೋಟಿ ಇದ್ದರೆ 22 20% ಪ್ಲಸ್ 22.88% ಬರುತ್ತೆ. 1 crore ಮೇಲೆ ಇದೆ 23.92% TDS ಬರುತ್ತೆ. ಅದು ಅಂಡರ್ ಸೆಕ್ಷನ್ 195 ಟ್ಯಾನ್ ನಂಬರ್ ಅಂತ ಅಪ್ಲೈ ಮಾಡ್ಕೊಬೇಕು ಪರ್ಚೇಸರು. ಈಗ ಹೆಂಗೆ ಪಾನ್ ನಂಬರ್ ಇರುತ್ತೆ ಅದರ ಟ್ಯಾನ್ ನಂಬರ್ ಅಂತ ಬರುತ್ತೆ. ಆ ಟ್ಯಾನಲ್ಲಿ ಟ್ಯಾನ್ ಅಕೌಂಟಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ. 1 ಕೋಟಿ ಮೇಲೆ ಇದೆ 23.92% ಕಟ್ಟಿ ಆ ಟ್ಯಾನನ್ನು ಕಟ್ಬಿಟ್ಟು ಟ್ಯಾನ್ ಅಕೌಂಟಲ್ಲಿ ಇಟ್ಕೊಂಡು ರಿಜಿಸ್ಟರ್ ಟೈಮ್ ಎಲ್ಲ ಚಾನಲ್ನು ಡಿಟೇಲ್ ಮೆನ್ಷನ್ ಮಾಡಿ ರಿಜಿಸ್ಟ್ರೇಷನ್ ಆದಮೇಲೆ ಕ್ವಾರ್ಟರ್ ಎಂಡಿಂಗ್ ಅಂತ ಬರುತ್ತೆ, ಅದರಲ್ಲಿ TDS ಅಂತ ಫೈಲ್ ಮಾಡಬೇಕು. ಅದಾದಮೇಲೆ ಅವರು ಯಾರು ಮಾರಾಟ ಮಾಡಿದಾರೋ ಅವರು ದುಡ್ಡನ್ನು ತೊಗೊಂಡು ಬೇರೆ ದೇಶಕ್ಕೆ ತೊಗೊಂಡು ಹೋಗ್ಬೋದು ಅಂತ ಒಂದು ಕಾನೂನು ತೆರಿಗೆ ವ್ಯವಸ್ಥೆಯಲ್ಲಿ ಭದ್ರವಾಗಿರಬೇಕು, ತೆರಿಗೆ ಸರಿಯಾಗಿ ಬರಬೇಕು ಅನ್ನೋಂಥ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಹೌದು, TDS ಮಾಡಬೇಕಾಗುತ್ತೆ. ಈಗ ಸೈಟ್ಗಳನ್ನು ತಗೋಬೇಕಿದ್ರೆ ಡೈರೆಕ್ಟ್ ಆಗಿ ಯಾರು ನೇರವಾಗಿ ಮಾರಾಟ ಮಾಡ್ತಾರೋ ಅವ್ರಿಂದ ತಗೊಳ್ಳೋದು ಒಂದು ಭಾಗ. ಜೊತೆಗೆ GPA ಹೋಲ್ಡರ್ ಕೆಲವು ಬಾರಿ ಸೈಟ್ಗಳನ್ನು ತಗೊಂಡವ್ರು ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? GPA ಹೋಲ್ಡರ್ ಇಂದವ ಸೈಟ್ಗಳನ್ನ ತಗೋಬೋದಾ? GPA ಹೋಲ್ಡರಿಂದ ಅಂದರೆ ಬಹಳ ಈಗ ಹಿಂದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸೇಲ್ಡಿಡೇ ಮಾಡ್ಕೋತಾ ಇರಲಿಲ್ಲ ಯಾರು. ಯಾರಿಗೋ ಒಬ್ರಿಗೆ GPA ನಿಮಗೆ ಕೊಟ್ಟಿದ್ದೇವೆ ತೊಗೊಳ್ಳಿ, ಸುಮ್ಮನೆ ಯಾಕಲ್ಲಿ ಹೋಗೋದು, ಸಬ್ ರಿಜಿಸ್ಟರ್ ಆಫೀಸ್ ಹೋಗೋದು, ಸ್ಟಾಂಪ್ ಡ್ಯೂಟಿ ಕಟ್ಟೋದು, ಈ ಥರ ಮಾಡಬೇಕು ಅಂತ GPA ಕೊಟ್ಬಿಟ್ಟು ಬಿಟ್ಬಿಡೋರು. ಇನ್ನು ಕೆಲವು ಕ್ರಯ ಪತ್ರ ಅಂದರೆ ಮಾಮೂಲಿ 2 ರೂಪಾಯಿ ಸ್ಟಾಂಪ್ ಪೇಪರಲ್ಲಿ ಕ್ರಯ ಪತ್ರ ಮಾಡ್ಕೊಂಡು ಹಂಗೆ ಇಟ್ಕೊಂಡು ರಿಜಿಸ್ಟ್ರೇಷನೇ ಮಾಡ್ತಿಲ್ಲ. ಇದೆಲ್ಲ ಆದಮೇಲೆ ಅದು ಎಲ್ಲ ಸರ್ಕಾರ ಗಮನಕ್ಕೆ, ನ್ಯಾಯಾಲಯಕ್ಕೆ ಗಮನಕ್ಕೆಲ್ಲ ಬಂದಮೇಲೆ ನೋಟ್ರಿ GPA ಇನ್ವ್ಯಾಲಿಡ್ ಅಂತ ಮಾಡ್ತು. ಕ್ರಯ ಪತ್ರ ಮಾಡ್ಕೋಬೇಕು ಅಂತ ಮಾಡ್ತು. ಆ ಕ್ರಯ ಪತ್ರ ಮಾಡಿಕೊಂಡು ನೀವು ಪೊಸೆಷನ್ನಲ್ಲಿ ತೊಗೋಬೇಕು ಅಂತ. ಆದರೆ GPA ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಏನಂದರೆ ಬ್ಲಡ್ ರಿಲೇಷನ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ.
ಅಣ್ಣ ತಂಗಿ, ಅಪ್ಪ ಮಗ, ತಾಯಿ ಮಗಳು, ಈ ಥರ ಇದ್ದರೆ ಬ್ಲಡ್ ರಿಲೇಷನ್ನಲ್ಲಿ ಒಬ್ರಿಗೊಬ್ಬರು ಜಿ ಪೇ ಕೊಡ್ಬೋದು. ಅದಕ್ಕೆ ಒಂದು ಅವಕಾಶ ಇದೆ. ಅದು ರಿಜಿಸ್ಟರ್ ಆಗಬೇಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಮಾರಾಟ ಮಾಡೋದಿರಲಿ, ಸೇಲ್ ಮಾಡೋದಿರಲಿ, ರಿಜಿಸ್ಟರ್ ಆಗಿದ್ರೆ ಒಳ್ಳೆಯದು. ಆ ಥರ ಜಿ ಪೇ ಇದ್ದರೆ ತೊಗೋಬೋದು. ಯಾರ ಹೆಸರಿಗೆ ನೀವು ಪ್ರಾಪರ್ಟಿ ತೊಗೋತಾ ಇದ್ದೀರೋ ಆವಾಗ ಅವ್ರ ಹೆಸರಿಗೆ ಪೇಮೆಂಟ್ ಕೊಡಬೇಕು. ಆ ಜಿ ಪೇದಲ್ಲಿ ಏನಾದರೂ ಇವರಿಗೆ ತೊಗೋಬೋದು, ಯಾರು ಜಿ ಪೇ ಹೋಲ್ಡರ್ ಅವರಿಗೆ ನೀವು ಕೊಡಿ ಅಂತ ಅವ್ರು ಮೆನ್ಷನ್ ಮಾಡಿದರೆ ಬಹಳ ಕಡೆ ಆ ಥರನೂ ಜಿ ಪೇ ಹೋಲ್ಡರ್ ಕೂಡ ದುಡ್ಡು ತೊಗೋಬೋದು. ಜಿ ಪೇ ಹೋಲ್ಡರ್ ರಿಜಿಸ್ಟರ್ಡ್ ಜಿ ಪೇ ಆಗಿ ಅದರಲ್ಲಿ ಸೇಲ್ ಪವರ್ ಇದ್ದು ಫ್ಯಾಮಿಲಿ ಮೆಂಬರ್ಸ್ ಆದರೆ ಆ ಜಿ ಪೇ ವ್ಯಾಲಿಡ್ ಇರುತ್ತೆ. ಅದ್ರ ಹೊರತಾಗಿ ನೀವು ಜಿ ಪೇ ಮಾಡೋರು ಜಿ ಪೇ ವ್ಯಾಲಿಡ್ ಇದೆ, ಆದರೆ ರಿಜಿಸ್ಟ್ರೇಷನ್ ಜಿ ಪೇ ಆಗಬೇಕು. ಆದರೆ ಥರ್ಡ್ ಪಾರ್ಟಿ ಜಿ ಪೇಗೆ ಯಾರೂ ಮಾಡ್ತಾ ಇಲ್ಲ. ಕಾರಣ ಏನು ಅಂದರೆ ಗೌರ್ಮೆಂಟ್ ಅವರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. 5% ಕಟ್ಟಬೇಕು ಜಿ ಪಿಗೆ, ಪ್ಲಸ್ 1% ರಿಜಿಸ್ಟ್ರೇಷನ್. ಹಾಗಾಗಿ ಇನ್ನು 1.65% ಕಟ್ಟಿದ್ರೆ ಸೇಲ್ ಡೀಡ್ ಆಗುತ್ತೆ ಅಂದ್ಬಿಟ್ಟು ಯಾರು ಜಿ ಪೇ ಮಾಡ್ಕೊತಾ ಇಲ್ಲ. ಅಂದರೆ ಒಂದು ಕಾಲದಲ್ಲಿ ಜಿ ಪೇ ಇದೆ, ಡೆವಲಪರ್ಗಳೆಲ್ಲ ಜಿ ಪೇ ಇದೆ ಫುಲ್ ನಡೀತಾ ಇತ್ತು ಟ್ರಾನ್ಸಾಕ್ಷನ್. ಜಿ ಪೇ ಬಂದ್ ಮಾಡಿದ್ದಾರೆ. ಇನ್ನು ಫಾರಿನ್ನಲ್ಲಿರೋರಿಗೆ ಒಂದು ಅವಕಾಶ ಇದೆ ಜಿ ಪೇ ಮಾಡಲಿಕ್ಕೆ. ಅವ್ರ ಬ್ಲಡ್ ರಿಲೇಷನ್ ಇದ್ದರೆ ಒಂದು ಅವಕಾಶ ಇದೆ. ಅವರು ಬರಬೇಕಾಗಿಲ್ಲ, ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟ್ರೇಷನ್ ಬರಬೇಕಾಗಿಲ್ಲ. ಅಲ್ಲಿ ಒಂದು ಜಿ ಪೇ ಮಾಡಿ ಒಂದು ಒಳ್ಳೆ ಪೇಪರಲ್ಲಿ ಒಂದು ಪ್ರಿಂಟ್ಔಟ್ ತೊಗೊಂಡು ಜಿ ಪೇನ ಅಲ್ಲಿ ಇಂಡಿಯನ್ ಎಂಬೆಸಿ ಅಂತ ಬರುತ್ತೆ, ಆ ಎಂಬೆಸಿಗೆ ಅವ್ರು ಅಟೆಸ್ಟೇಷನ್ ಮಾಡಿಸಿ ಇಲ್ಲಿ ಕಳಿಸ್ಬೇಕು. ಇಲ್ಲಿ ಸಂಬಂಧ ಪ್ರಾಪರ್ಟಿ ಯಾವ ಜುಡಿಸೆಕ್ಷನ್ ಇದೆಯೋ ಆ ಜುಡಿಸೆಕ್ಷನ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂತ ಇರ್ತಾರೆ. ಆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹೋಗಿ ಅಲ್ಲಿ ಸ್ಟಾಂಪ್ ಡ್ಯೂಟಿ ಕಟ್ಟಿ ಅಡ್ಜುಡಿಕೇಷನ್ ಮಾಡಬೇಕು. ಆ ನಂತರದಲ್ಲಿ ಪ್ರಾಪರ್ಟಿ ಯಾರಾದರೂ ಅವರು ರಿಲೇಷನ್ಗಳು ಸೇಲ್ ಮಾಡ್ಬೋದು. ಇನ್ನೂ ಇದೆ, ಯಾರು ಥರ್ಡ್ ಪಾರ್ಟಿದು ಕೂಡ ಸ್ಪೆಸಿಫಿಕ್ ಪವರ್ ಆಫ್ ಅಟರ್ನಿ ಅಂತ ಬೇರೆ ಬರುತ್ತೆ. ಅದು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಜಿ ಪೇ ಅಪ್ಲೈ ಆಗೋದಿಲ್ಲ. ಆದರೆ ಕಂಡೀಷನ್ ಅಂದರೆ ಅವರೇ ಸೈನ್ ಹಾಕ್ಬೇಕು ಸೇಲ್ ಡೀಡಲ್ಲಿ. ಸಪೋಸ್ ನೀವು ಅಮೇರಿಕಾದಲ್ಲಿದ್ದವನು ಇಲ್ಲಿ ಮಾರ್ತಾನೆ ಅಂದ್ರೂ ಕೂಡ ಅವನೇ ಸೇಲ್ ಡೀಡ್ ಡ್ರಾಫ್ಟಿಗೆ ಸೈನ್ ಹಾಕ್ಸಿ ಕಳಿಸ್ಬೇಕು. ಅವನ ಹೆಸರಿಗೆ ಪೇಮೆಂಟ್ ಹೋಗಬೇಕು. ಓನ್ಲಿ ಪ್ರೆಸೆಂಟ್ ದಿ ಡಾಕ್ಯುಮೆಂಟ್ ಬಿಫೋರ್ ದಿ ಸಬ್ ರಿಜಿಸ್ಟರ್ ಅಂತ. ಇವ್ರು ಯಾರು ತಗೋತಾರೋ ಜಿ ಪಿ ಎ ಅವ್ರು ಬಂದು ಪ್ರೆಸೆಂಟ್ ಮಾಡ್ಬೋದು. ಅವ್ರ ಪರವಾಗಿ ಪ್ರೆಸೆಂಟ್ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಪವರ್ ಅದೇ ಅವ್ರದ್ದೇ ಓನರ್ಶಿಪ್ ಇರುತ್ತೆ. ಅವರಿಗೆ ಪೇಮೆಂಟ್ ಹೋಗಬೇಕು. ಜಿ ಪಿ ಎ ಅದೇ ಥರ ಮಾಡಿ ಅದಕ್ಕೆ ಅದು ಸೇಮ್ ಪ್ರೊಸೀಜರ್. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸ್ಟಾಂಪ್ ಡ್ಯೂಟಿ ಬರುತ್ತೆ. ಸ್ಟಾಂಪ್ ಡ್ಯೂಟಿ ಮಿನಿಮಮ್ ಇರುತ್ತೆ 200, 500, 1000 ಆ ಥರ ಬೇರೆ ಬೇರೆ. ಇತ್ತೀಚಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಸ್ಟಾಂಪ್ ಡ್ಯೂಟಿನೆಲ್ಲ ತುಂಬ ಜಾಸ್ತಿ ಮಾಡಿದ್ದಾರೆ. ಮೊದಲು ಅಗ್ರಿಮೆಂಟ್ಗೆ 0.1% ಇತ್ತು. ಈಗ ರೀಸೆಂಟಾಗಿ ಫೆಬ್ರವರಿ ಲಾಸ್ಟ್ ಇದರಿಂದ 0.5% ಮಾಡಿದ್ದಾರೆ ಅಗ್ರಿಮೆಂಟಿಗೆ ಸ್ಟಾಂಪ್ ಡ್ಯೂಟಿ. ಆ ಥರ ಸ್ಟಾಂಪ್ ಡ್ಯೂಟಿ ಎಷ್ಟಿದೆ ಇವಾಗ ಅದ್ರ ಪ್ರಕಾರ ಸ್ಟಾಂಪ್ ಡ್ಯೂಟಿ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಜಿ ಪೇ ಇದ್ರೂ ಕೂಡ ತೊಗೋಬೋದು. ಆದರೆ ರಿಜಿಸ್ಟ್ರೇಷನ್ನು ಮಾಡ್ಕೊಳ್ಳದೆ ನೋಟ್ರಿ ಜಿ ಪಿ ಮೇಲೆ 10 ವರ್ಷದಿಂದ ನಾನು ಇಟ್ಕೊಂಡಿದ್ದೆ ಅದ್ರ ಮೇಲೆ ನಾವು ತೊಗೋತೀವಿ ನೀವು ತೊಗೊಳ್ಳಿ ಅಂದರೆ ಅದು ತೊಗೊಳ್ಳೋದು ಬರೋದಿಲ್ಲ, ಸೂಕ್ತ ಅಲ್ಲ ಅಂತ ನಾನು ಹೇಳಿ. ಈ ಒಟ್ಟಾರೆಯಾಗಿ ಬೆಂಗಳೂರಿನಂತ ದೊಡ್ಡ ಮಹಾನಗರಗಳಲ್ಲಿ ರಿಯಲ್ ಎಸ್ಟೇಟ್ ಯಾರೋ ಒಬ್ರು ಉದ್ಯಮಿಯಾಗಿ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನ ನಂಬೋದೇ ಸ್ವಲ್ಪ ಕಷ್ಟ ಹೇಳುವಂತ ಪರಿಸ್ಥಿತಿ ಇದೆ. ಹಾಗಾಗಿ ತಾವು ನಮ್ಮ ವೀಕ್ಷಕರಿಗೆ ಒಟ್ಟಾರೆಯಾಗಿ ಏನು ಅಭಿಪ್ರಾಯವನ್ನು ಹೇಳಿಕ್ ಬಯಸ್ತೀರಿ? ನಾನು ಹೇಳ್ತೇನೆ, ನೀವು ಯಾರು ನಂಬಿ ತೊಗೋಬೇಡಿ ಅಂತ ಹೇಳ್ತೇನೆ. ನನ್ನನ್ನು ನಂಬಿ ತೊಗೋಬೇಡಿ ಅಂತ ಹೇಳ್ತೇನೆ. ಕರೆಕ್ಟಾಗಿ ಡಾಕ್ಯುಮೆಂಟ್ ಯಾರಿಗೆ ನಾಲೆಜ್ ಇದೆ ಅವ್ರಿಗೆ ತೋರಿಸಿ ಲೀಗಲಾಗಿ ವ್ಯವಹಾರ ಮಾಡಿ. ಭಾಳ ಜನ ನನ್ನ ಕ್ಲೈಂಟ್ ಹೇಳ್ತಾರೆ ಇಷ್ಟೆಲ್ಲ ಗೊತ್ತಿದೆ ಅದೇನು ಮತ್ತೆ ಬರ್ಕೊಳ್ಳೋದು ಬರವಣಿಗೆ ಯಾಕೆ ಬೇಕು ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ ನಂಬಿಕೆಯಿಂದ ವ್ಯವಹಾರ ಮಾಡ್ತೀನಿ. ಹೌದು, ನಾನು ನಂಬಿಕೆಯಿಂದ ಮಾಡ್ತೇನೆ. ಆದರೆ ನಂಬಿಕೆಯಿಂದ ವ್ಯವಹಾರ ಮಾಡ್ತೇನೆ. ವ್ಯವಹಾರ ಲೀಗಲ್ ಆಗಿರಬೇಕು, ಡಾಕ್ಯುಮೆಂಟಲ್ಲಿ ಇರಬೇಕು. ನೀ ನಂಬಿಕೆಯಿಂದ ಅಡ್ವಾನ್ಸ್ ಒಂದು 50 ಲಕ್ಷ ಕೊಡ್ತಿತ್ತು, 5 ಲಕ್ಷ ಕೊಡ್ತೀವಿ ನಿಮ್ಗೆ ಅಡ್ವಾನ್ಸ್ ಅಂದ್ರೆ ಪ್ರಾಪರ್ಟಿ ನಿಮ್ಮದಾದರೆ ಆ 5 ಲಕ್ಷಕ್ಕೆ ನಾನು ಅದಕ್ಕೆ ಡಾಕ್ಯುಮೆಂಟ್ ಮಾಡಿಕೊಂಡೇ ಕೊಡ್ತೇನೆ. ಯಾರೇ ಕೂಡ ನಂಬಿಕೆಯಿಂದ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತೇನೆ. ನಂಬಿಕೆಯಿಂದ ವ್ಯವಹಾರ ಮಾಡಿ, ನಂಬಿಕೆಯಿಂದ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ ಇಲ್ಲದೆ ವ್ಯವಹಾರ ಮಾಡ್ಕೊಬೇಡಿ. ನಂಬಿ ವ್ಯವಹಾರ ಮಾಡಿ, ಡಾಕ್ಯುಮೆಂಟ್ ಪ್ರಕಾರ ವ್ಯವಹಾರ ಮಾಡಿ. ಭಾಳ ಟೈಮ್ ನೀವು ಬ್ಲ್ಯಾಕ್ ವೈಟು ಕೊಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗೊತ್ತಿರೋರಲ್ಲ, ಅವ್ರು ಪರಿಚಯದವ್ರು ಇವ್ರು ಪರಿಚಯ ಫಸ್ಟೇ ಕ್ಯಾಶ್ ಕೊಟ್ಬಿಡೋದು. ತೊಂದರೆ ಬಿಡಿ ಕೊಡ್ತಾರೆ ಭಾಳ ಒಳ್ಳೆ ಜನ. ಅವ್ರಿಗೆ ಏನಾಗುತ್ತೆ ಅಂದರೆ ಕೆಲವು ಟೈಮ್ ನಾವು ನೋಡ್ತೀವಿ ಬೈಯೋರು, ನಾವು ಏಜೆಂಟ್ರು ಮಧ್ಯೆ ಕನ್ಸಲ್ಟ್ ಮಾಡಿ ಮಾಡಿಸಿರ್ತೀವಿ. ಬೈಯೋರು ಸೆಲ್ಲರು ಮಾತಾಡ್ತಾ ಭಾಳ ಕ್ಲೋಸ್ ಆಗಿಬಿಡ್ತಾರೆ. ಎಲ್ಲಿವರೆಗೆ ಅಂದರೆ 1 ಕೋಟಿ ಕ್ಯಾಶ್ ಕೊಡೋದಿರುತ್ತೆ ಅಂದ್ಕೊಳ್ಳಿ, ಅಥವಾ ಒಂದು 50 ಲಕ್ಷ ಮೊದಲೇ ಕೊಟ್ಬಿಡೋದು, ಅಥವಾ ಅಗ್ರಿಮೆಂಟಿಂದ RTGS ಮಾಡಿಬಿಡೋದು, 2 ಕೋಟಿ RTGS ಮಾಡಿಬಿಡೋದು. ಈ ಥರಗಳೆಲ್ಲ ಮಾಡ್ಕೋತಾರೆ. ಆಮೇಲೆ ಅದು ಮಧ್ಯದಲ್ಲಿ ಏನಾದ್ರು ಕಾಂಪ್ಲಿಕೇಶನ್ ಆದರೆ ಆಮೇಲೆ ಅವ್ರು ಜಗಳ ಆಡ್ಕೊಂಡ್ರೆ ಆಮೇಲೆ ಸುಧಾರಿಸಲಿಕ್ಕೆ ಮಧ್ಯದಲ್ಲಿರೋರೋಗಿ ಸಾಲ್ವ್ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಆ ಥರ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಏನೇ ಮಾಡೋದು ಲೀಗಲ್ ಆಗಿ ಮಾಡ್ಕೊಳ್ಳಿ, ಸರಿಯಾಗಿ ಮಾರ್ಗದರ್ಶನ ತೊಗೊಂಡು ಲೀಗಲ್ ಆಗಿ ಮಾಡ್ಕೊಳ್ಳಿ. ಏನೇ ದುಡ್ಡು ಕೊಡೋ ರೆಕಾರ್ಡಲ್ಲಿ ಇರಲಿ. ಯಾಕಂದರೆ ಇವತ್ತು ನಾವು ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ನಾಳೆ ಬೆಳಗ್ಗೆ ಆ ವ್ಯಕ್ತಿನೇ ಇಲ್ಲ ಆಗ್ಬೋದು. ಇವತ್ತಿನ ಕೋವಿಡ್ ನಂತರದಲ್ಲಿ ಯಾರ ಪ್ರಾಣ ಯಾವತ್ತು ಎಲ್ಲಿ ಹೋಗ್ತದೆ ಅನ್ನೋಂಥ ಸಾಧ್ಯತೆ ಇಲ್ಲ. ನನ್ನ ಅನುಭವದಲ್ಲೂ ಹಾಗಾಗಿದೆ. ಅಡ್ವಾನ್ಸ್ ನಂಬಿಕೆ ಮೇಲೆ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟು ಒಂದು 5-6 ದಿವಸದ ಮೇಲೆ ಆ ಓನರೇ ಆ ವ್ಯಕ್ತಿನೇ ಇಲ್ಲ ಅಂದಾಗ ನಾವು ಸಫರ್ ಮಾಡ್ತೀವಿ. ಆಮೇಲೆ ಅವರು ಲೀಗಲ್ ಏರ್ಸಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ರಿಕವರಿ ಮಾಡಿ ತುಂಬ ಪ್ರೊಸೀಜರು.
ಏನೇ ಮಾಡೋದು ಕೂಡ ಡಾಕ್ಯುಮೆಂಟಲ್ಲಿ ಇರಲಿ. ನಾವು ಬ್ಯಾಂಕಲ್ಲಿ ಹೆಂಗೆ ನಾವು ಮ್ಯಾನೇಜರ್ ನಮ್ಮ ಪರಿಚಯ ಇದ್ರೆ ಚೆಕ್ಕಲ್ಲಿ ಹಿಂಗೆ ಸೈನ್ ಹಾಕಿ ಹಿಂಗೆ ಸ್ಕ್ಯಾನಲ್ಲಿ ನೋಡಿ ಸರಿಯಾದ್ರೆ ಮಾತ್ರ ಹೆಂಗೆ ದುಡ್ಡು ಕೊಡ್ತಾರಲ್ಲ, ಅದೇ ಥರ ನಾವು ಪ್ರಾಪರ್ಟಿ ಮ್ಯಾಟ್ರಲ್ಲೂ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಜಗದೀಶ್ ಹೆಗಡೆ ಬ್ಯಾಗದ್ದೆ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ತೇನೆ. ಬಹಳ ಖುಷಿ ಆಗ್ತಾ ಇದೆ ವಿಶ್ವಂಬರ ಸುದ್ದಿ ನೋಡಿ. ಕಾರಣ ಏನು ಅಂದರೆ, ನಾವೆಲ್ಲ ಟಿ ವಿಗಳಲ್ಲಿ ನ್ಯೂಸ್ ನೋಡ್ತಿದ್ವಿ. ಅದೇನಾಗುತ್ತೆ, ಆ ನ್ಯೂಸ್ ಬರೋ ಟೈಮಲ್ಲಿ ನಮ್ಮ ನೋಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಈ ಯೂಟ್ಯೂಬ್ಗಳಲ್ಲಿ ಬರುವಂಥ ಸುದ್ದಿ ಏನಿರ್ತದೆ, ನಮ್ಗೆ ಅವಾಗವಾಗ ರಿಮೈಂಡರ್ ಬರ್ತಾ ಇರ್ತದೆ ಮೊಬೈಲ್ ಹಿಡಿದಾಗೆಲ್ಲ. ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಸುದ್ದಿ. ತುಂಬ ಚೆನ್ನಾಗಿ ಸುದ್ದಿ ಬರ್ತಾ ಇದೆ. ನಾನು ಇನ್ನೊಂದು ಬ್ರೇಕಿಂಗ್ ನ್ಯೂಸಲ್ಲಿ ನೀವು ಸ್ವಲ್ಪ ವಯಸ್ಸನ್ನು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬ್ರೇಕಿಂಗ್ ನ್ಯೂಸಲ್ಲಿ ನಿಮ್ಮದು ವಯಸ್ಸು ಬರ್ತಾ ಇಲ್ಲ, ಅದು ಇದ್ದರೆ ಇನ್ನೂ ಬ್ರೇಕಿಂಗ್ ನ್ಯೂಸ್ಗಳು ಚೆನ್ನಾಗಿ ಬರ್ತಾ ಇದೆ. ಅದು ಮಾಡಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ. ಈ ಥರ ಒಳ್ಳೆ ಯಾವುದೇ ವಿಶ್ವಂಬರ ಟಿವಿ ನಾನು ನೋಡ್ದಂಗೆ ಬಹಳ ಎಲ್ಲ ಫೀಲ್ಡಲ್ಲೂ ಅನುಭವಸ್ಥನ ಕರೆಸಿ ಅವ್ರ ಅನುಭವವನ್ನು ನೀವು ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀರಿ. ಈ ಜ್ಞಾನ ಹಂಚೋದು ಜ್ಞಾನದಾನಕ್ಕಿಂತ ಶ್ರೇಷ್ಠವಾದ ವಿದ್ಯಾದಾನ ಅಂತ ಹೇಳ್ದಂಗೆ ಅದರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೀಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.